ಆನ್ಲೈನ್ ಜೂಜು ಮತ್ತು ಬೆಟ್ಟಿಂಗ್ ಆ್ಯಪ್ಗಳನ್ನು ಕಾನೂನುಬದ್ಧಗೊಳಿಸುವ ಮೂಲಕ ಜಿಎಸ್ಟಿ ವ್ಯಾಪ್ತಿಗೆ ತರುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಧೋರಣೆ ಸರಿಯಲ್ಲ. ಈ ಸಂಬಂಧ ರಾಜ್ಯವ್ಯಾಪಿ ಯುವಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಆಂದೋಲನ ರೂಪಿಸಲಾಗುವುದೆಂದು ನವೀನ್ ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ನವೀನ್ ಕುಮಾರ್ ಹೇಳಿದರು. ಮಾಲೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಆನ್ಲೈನ್ ಜೂಜು ಹಾಗೂ ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಶೇಕಡಾ 28 ತೆರಿಗೆ ಹೇರುವ ಮೂಲಕ ಕಾನೂನುಬದ್ಧ ಮಾಡಿರುವುದು ಎಷ್ಟು ಸಮಂಜಸ ಎಂದು ಪ್ರಶ್ನಿಸಿದರು. ಜೂಜಿನಿಂದಾಗಿ ಯುವಕರು ಸಂಪಾದನೆ ಮಾಡಿದ ಹಣವನ್ನು ಕಳೆದುಕೊಂಡು ಬೀದಿ ಪಾಲಾಗುತ್ತಿದ್ದು, ಕೆಲವರು ಹತಾಶರಾಗಿ ಜೀವವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಶೀಘ್ರವಾಗಿ ಹಣ ಮಾಡುವ ಮೂಲಕ ಮೋಜು ಮಸ್ತಿ ಮಾಡಬೇಕೆಂಬ ಆಸೆಗೆ ಬಿದ್ದಿರುವ ಯುವಜನರು ಆನ್ಲೈನ್ ಜೂಜು ಮತ್ತು ಬೆಟ್ಟಿಂಗ್ ಆ್ಯಪ್ನಲ್ಲಿ ಆಟ ಆಡುವ ಮೂಲಕ ದುಡಿದ ಹಣವನ್ನು ಕಳೆದುಕೊಳ್ಳುತ್ತಿದ್ದು, ಇದು ದೇಶದ ಅರ್ಥವ್ಯವಸ್ಥೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಡವರ ಮಕ್ಕಳ ಪ್ರಾಣ ಉಳಿಸಲು ಮುಂದಾಗಬೇಕಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಆನ್ಲೈನ್ ಜೂಜು ಹಾಗೂ ಬೆಟ್ಟಿಂಗ್ ಆ್ಯಪ್ ಅನ್ನು ನಿಷೇಧಿಸಬೇಕಿದ್ದು, ತಪ್ಪಿದರೆ ಸಾರ್ವಜನಿಕ ವಲಯದಲ್ಲಿ ಜೂಜು ಸಾಂಕ್ರಾಮಿಕವಾಗುವ ಅಪಾಯವಿದೆ. ಹೀಗಾಗಿ ಕೋಲಾರದಿಂದ ಬೀದರ್ವರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪತ್ರಿಕಾಗೋಷ್ಠಿ ನಡೆಸುವ ಜೊತೆಗೆ ಈ ಸಂಬಂಧ ಜನಜಾಗೃತಿ ಅಭಿಯಾನ ನಡೆಸಲಾಗುತ್ತಿದ್ದು, ಆಂದೋಲನಕ್ಕೆ ಯುವಕರು, ಮಹಿಳೆಯರು ಮತ್ತು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ವಿದೇಶಗಳಲ್ಲಿ ಕುಳಿತುಕೊಂಡು ಆನ್ಲೈನ್ ಜೂಜು ನಡೆಸುವ ದಂಧೆಕೋರರು ಭಾರತದ ಹಣವನ್ನು ಲೂಟಿ ಮಾಡಲು ಯುವಶಕ್ತಿಯನ್ನು ಬಳಸಿಕೊಳ್ಳುತ್ತಿದ್ದು, ಕದ್ದು ಮುಚ್ಚಿ ನಡೆಯುತ್ತಿದ್ದ ಜೂಜನ್ನು ಇದೀಗ ಸರ್ಕಾರ ತೆರಿಗೆ ವ್ಯಾಪ್ತಿಗೆ ತಂದಿರುವುದು ದೇಶದ ದುರಂತವಾಗಿದ್ದು, ಇನ್ನು ಭಾರತ ವಿಶ್ವಗುರು ಆಗುವುದಾದರೂ ಹೇಗೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರವೇ ನಿಂತು ಜೂಜಿನ ಮೂಲಕ ಬಡವರ ಬದುಕಲ್ಲಿ ಆಟ ಆಡುತ್ತಿದ್ದು, ಬೆಟ್ಟಿಂಗ್ ಮೂಲಕ ಸರ್ಕಾರ ನಡೆಸಬೇಕಾ? ಯುವಕರು, ಸ್ನೇಹಿತರು ಲಕ್ಷಾಂತರ ರು ಜೂಜಿನಲ್ಲಿ ಕಳೆದುಕೊಂಡಿದ್ದನ್ನು ಕಣ್ಣಾರೆ ಕಂಡು ಜೂಜು ಮುಕ್ತ ಕರ್ನಾಟಕಕ್ಕಾಗಿ ಅಭಿಯಾನ ನಡೆಸುತ್ತಿದ್ದು, ಬೆಟ್ಟಿಂಗ್ನಿಂದ ಅಪರಾಧೀಕರಣ ಹೆಚ್ಚಾಗುತ್ತಿರುವುದರಿಂದಾಗಿ ಇದಕ್ಕೆ ಕಡಿವಾಣ ಹಾಕಲು ಅರಿವು ಮೂಡಿಸಲಾಗುತ್ತಿದೆ ಎಂದು ನವೀನ್ ಕುಮಾರ್ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜೂಜು ಮುಕ್ತ ಕರ್ನಾಟಕ ಆಂದೋಲನದ ಮುಖಂಡ ರಾಜು ಹಾಜರಿದ್ದರು. ಕರ್ನಾಟಕ ಅಭಿಯಾನ ನವೀನ್ ಕುಮಾರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಾಜ್ಯಾದ್ಯಂತ ಒಂದು ಆನ್ಲೈನ್ ಗ್ಯಾಮ್ಲಿಂಗ್ ಹಾಗೂ ಬೆಟ್ಟಿಂಗ್ ಆ್ಯಪ್ಸಿಂದ ಯುವಕರು ತುಂಬ ಜನ ಆ ಒಂದು ಅಡಿಕ್ಟ್ ಆಗಿ ತನ್ನ ಪ್ರಾಣಗಳನ್ನೇ ಕಳ್ಕೊತಾ ಇದ್ದಾರೆ. ಸರ್ಕಾರಗಳು ಇವತ್ತು ಇದನ್ನು ನಿಷೇಧ ಮಾಡ್ದಿರಾ ಇದನ್ನು GST ವ್ಯಾಪ್ತಿಗೆ ತರ್ತಾ ಇದ್ದಾರೆ. 25% GST ವ್ಯಾಪ್ತಿಗೆ ತಗೊಂಡು ಜೂಜು ಕಾನೂನು ರೀತಿ ಆಡ್ಬೋದೇನೋ ಅಂತ ಈಗ ಚಳಿಗಾಲ ಅಧಿವೇಶನದಲ್ಲೂ ಸರ್ಕಾರ ಕಾಯ್ದೆ ಪಾಸ್ ಮಾಡಿದೆ. ಮಾನ್ಯ ಮೋದಿ ಅವರು ಕೂಡ ಇದ್ರ ಬಗ್ಗೆ ಇದು ಮಾಡದೆ GST ವ್ಯಾಪ್ತಿಗೆ ತಂದಿದ್ದಾರೆ. ಎಷ್ಟೋ ಜನ ಯುವಕರು, ದೇಶ ಕಟ್ಟಬೇಕಾದಂಥ ಯುವಕರು ಇವತ್ತು ಈ ಆನ್ಲೈನ್ ಗ್ಯಾಮ್ಲಿಂಗ್ ಆ್ಯಪ್ಸ್ ಒಂದು ಅಡಿಕ್ಟ್ ಆಗಿ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕಳ್ಕೊಂಡು ತಮ್ಮ ಪ್ರಾಣಗಳನ್ನೇ ಕಳ್ಕೊತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ದೇಶ ಕಟ್ಟಬೇಕಾದಂಥ ಯುವಕರು ಇವತ್ತು ಇಂಥ ಅನ್ಎಕ್ಸೆಪ್ಟೆಡ್ ಆಗಿ ಆ್ಯಪ್ಗಳಿಗೆ ಹೋಗಿ ದುಡ್ಡುಗಳನ್ನ ಕಳ್ಕೊಂಡು ಅತಿ ಶೀಘ್ರದಲ್ಲೇ ನಾವು ದುಡ್ಡು ಮಾಡಬೇಕು, ಏನೋ ಒಂದು ಮಾಡಬೇಕಂತ ಈ ಥರ ಆಗ್ತಾ ಇದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಅತಿ ಶೀಘ್ರದಲ್ಲಿ ಈ ಆನ್ಲೈನು ಗ್ಯಾಮ್ಲಿಂಗ್ ಹಾಗೂ ಬೆಟ್ಟಿಂಗ್ ಆ್ಯಪ್ಸನ್ನು ಸಂಪೂರ್ಣವಾಗಿ ದೇಶದಲ್ಲಿ ನಿಷೇಧ ಏರಬೇಕು. ಮತ್ತು ಈ ಬೆಟ್ಟಿಂಗ್ ಆ್ಯಪ್ಸಿಂದ ತುಂಬ ದೇಶದ ಒಂದು ಇದು ವ್ಯವಸ್ಥೆಗೆ ಒಂದು ತೊಂದರೆ ಆಗ್ತಾ ಇದೆ.